ತಾಯಂದ್ರಿಗೂ ತಮ್ಮ ಮಕ್ಕಳ ಟಿಫನ್ ಬಾಕ್ಸಲ್ಲಿ ಏನು ಹೆಲ್ದಿಯಾಗಿರೋದು ಮಾಡಿ ಹಾಕೋದು, ಅದರಿಂದ ಮಕ್ಕಳು ಟಿಫನ್ ಬಾಕ್ಸ್ನ ಖಾಲಿ ಮಾಡ್ಕೊಂಬರ್ತಾರೆ ಅನ್ನೋದು ಒಂದು ದೊಡ್ಡ ಚಿಂತೆ ಆಗಿರುತ್ತೆ. ಅದಕ್ಕೆ ನಾನು ನಿಮಗಿವತ್ತು ಇನ್ಸ್ಟಂಟಾಗಿ ಮಾಡಿರುವಂಥ ಪಾಲಕ್ ದೋಸೆನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗ್. ಸೊ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಫಾಲೋ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಬಿಕಾಸ್ ನಾನು ನಿಮ್ಮ ಮುಂದೆ ಡೈಲಿ ಹೆಲ್ದಿ ರೆಸಿಪಿ ವಿತ್ ಬೆನಿಫಿಟ್ಸೊಂದಿಗೆ ಬರ್ತಾ ಇರ್ತೀನಿ. ಸೊ ಫಸ್ಟಿಗೆ ನಾವೇನು ಮಾಡಬೇಕಂದ್ರೆ ಒಂದು ಅರ್ಧ ಕಟ್ಟಷ್ಟು ಪಾಲಕ್ನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಪಾಲಕಲ್ಲಿ ಜಾಸ್ತಿ ಮಣ್ಣಿರುತ್ತೆ, ಸೊ ನೀಟಾಗಿ ಅದನ್ನು ತೊಳ್ಕೊಂಡು 2-3 ಸತಿ ವಾಶ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರಲ್ಲಿ ನೆನೆ ಇಟ್ಟರೆ ಕೆಳಗಡೆ ಮಣ್ಣೆಲ್ಲ ಬರುತ್ತೆ. ಆಮೇಲೆ ಅದನ್ನೊಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಒಂದು 5-6 ಎಸಳು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಕಾಳು ಮೆಣಸಿನ ಪುಡಿ, ಅದು ಖಾರನೂ ಕೊಡುತ್ತೆ, ದೇಹಕ್ಕೂ ಕೂಡ ಒಳ್ಳೆಯದು. ಸೊ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಶುಂಠಿನ ಹಾಕ್ತಾಯಿದ್ದೀನಿ. ಶುಂಠಿ ಕೂಡ ತುಂಬಾ ಒಳ್ಳೆಯದು ಈ ವಿಂಟರ್ ಸೀಸನಲ್ಲಿ, ಅದಕ್ಕೋಸ್ಕರ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೀರಿನ ಅವಶ್ಯಕತೆ ಏನು ಬೇಕಾಗಿಲ್ಲ, ಯಾಕಂದರೆ ಪಾಲಕಲ್ಲಿ ಆಲ್ರೆಡಿ ಇರುತ್ತೆ. ಸೊ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ರವೆ ಹಾಕ್ಕೊಂಡು, ಆಮೇಲೆ ನಾನು ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿ ಹುಳಿ ಮೊಸರು ಯೂಸ್ ಮಾಡ್ತಾ ಇಲ್ಲ, ಗಟ್ಟಿ ಮೊಸರನ್ನೇ, ಹಸುವಿನ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊಕೊನಟ್ ಕರ್ಡನ್ನು ಕೂಡ ನಾನಿಲ್ಲಿ ಯೂಸ್ ಮಾಡಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಬರಬೇಕು. ಇದು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸಪೋಸ್ ಏನಾದರೂ ಗಟ್ಟಿ ಆಗಿದ್ದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ತುಂಬ ನೀರಾಗಿದ್ದರೆ ಸ್ವಲ್ಪ ಬೇಸನ್ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಒಂದು ಬೌಲ್ಗೆ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಬೇಕು. ಒಂದು 5 ನಿಮಿಷ ಕೈ ಬಿಡದೆ ಚೆನ್ನಾಗಿ ಕಲಸಿ, ಆಮೇಲೆ ಒಂದು ಹಂಚು ಬಿಸಿ ಮಾಡ್ಕೊಳ್ಳಿ. ದೋಸೆ ಹಂಚೇನಿರುತ್ತಲ್ಲ ನೋಡಿ, ಅದನ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು, ಸೊ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಕಾಯಿನ್ ಸೈಜಲ್ಲಿ ದೋಸೆನ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ನನ್ನ ಮಗಳಿಗೆ ಕಾಯಿನ್ ಸೈಜ್ ತುಂಬ ಇಷ್ಟ. ನಿಮ್ಗೆ ಯಾವ ಸೈಜ್ ಬೇಕೋ ಅದು ಹಾಕ್ಕೊಳ್ಳಿ. ನಾನಿಲ್ಲಿ ಯಾವುದೇ ರೀತಿ ಎಣ್ಣೆ ತುಪ್ಪನ ಯೂಸ್ ಮಾಡೋದಿಲ್ಲ. ಇದು ಹಾಗೇ ಟೇಸ್ಟಿ ಆಗಿರುತ್ತೆ. ಈ ಬೇಸನ್ನು ಮತ್ತು ಸೂಜಿ, ಈ ಪಾಲಕ್ ಕಾಂಬಿನೇಷನ್ 3 ಯೂಸ್ ಮಾಡಿರೋ ಅಡುಗೆ ರಿಚ್ ಇನ್ ಫೈಬರ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ಇದು ನಮ್ಮ ಬ್ಲಡ್ ಶುಗರ್ನ ಕಡಿಮೆ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕೂಡ ಹೆಲ್ಪ್ ಮಾಡುತ್ತೆ, ಗಟ್ ಬ್ಯಾಕ್ಟೀರಿಯಾಗೆ ಹೆಲ್ಪ್ ಮಾಡುತ್ತೆ, ಪ್ಲಸ್ ಐರನ್ನು ಕ್ಯಾಲ್ಶಿಯಮ್ ಇದರಲ್ಲಿ ಜಾಸ್ತಿ ಇರುತ್ತೆ. ಬಿಕಾಸ್ ಪಾಲಕ್ ಯೂಸ್ ಮಾಡಿದ್ದೀವಿ. ಮತ್ತು ಐಸೈಟಿಗೆ ಕೂಡ ಪಾಲಕ್ ತುಂಬಾ ಇಂಪಾರ್ಟೆಂಟು. ಈ ರೀತಿಯಾದಂಥ ನಾನಾ ಥರದ ಬೆನಿಫಿಟ್ಸ್ ಇದೆ. ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಶುಗರ್ನ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವ್ರಿಗೂ ಕೂಡ ಇದೊಂದು ಒಳ್ಳೆಯದು. ನೀವು ಬೇಕಾದರೆ ಸ್ವಲ್ಪ ದೊಡ್ಡ ದೋಸೆ ಹಾಕ್ಕೊಳ್ಳಿ, ಮಕ್ಕಳಿಗೆ ಚಿಕ್ಕದಾಗಿ ಕೊಡಿ. ಸೊ ಈ ರೀತಿ ನೀವು ಒಂದು ಸತಿ ಟ್ರೈ ಮಾಡಿ. ನಿಮ್ಮ ಮಕ್ಕಳು ಟಿಫನ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬಂದ್ರಾ ಇಲ್ವಾ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ಮಗಳಿಗಂತೂ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾಳೆ. ಸೊ ಅವಳು ಇನ್ನೂ ಚಿಕ್ಕ ಮಗು ಆಗಿರೋದ್ರಿಂದ ನಾನು ತುಂಬ ಕಾಯಿನ್ ಸೈಜ್ ಮಾಡಿ ಹಾಕಿದ್ದೀನಿ. ನೀವು ಸ್ವಲ್ಪ ದೊಡ್ಡ ಮಕ್ಕಳಂದರೆ ದೊಡ್ಡದು ಕೂಡ ಮಾಡ್ಕೋಬೋದು. ಸೊ ನನ್ನ ಎಲ್ಲ ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಬೆನಿಫಿಟ್ಸ್ ಕೊಟ್ಟಿರ್ತೀನಿ, ಮರೀದೆ ಚೆಕ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವೀಡಿಯೋಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.